पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ಮಹಾಲಕ್ಷ್ಮಿ ದೇವಿಯ ಕೃಪೆ ಮತ್ತು ಸೌಭಾಗ್ಯ, ಇದು ಧನ ಪ್ರಾಪ್ತಿಗೆ ಇದು ಪವಿತ್ರ ದಿನ ಅಂತಾನೆ ಹೇಳ್ತಾರೆ. 4 ರಾಶಿಯವರಿಗೆ ವಿಶೇಷವಾಗಿ ಶುಭ ಫಲಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಆ 4 ರಾಶಿಗಳು ಯಾವ್ದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಲೈಕ್ ಶೇರ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮೊದಲನೇ ರಾಶಿಯಾಗಿ ವೃಷಭ ರಾಶಿ. ವರಮಹಾಲಕ್ಷ್ಮಿ ಹಬ್ಬದ ನಂತರ ಈ ವೃಷಭ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಒಳ್ಳೆ ಬದಲಾವಣೆ ಕಾಣ್ತೀರಾ. ನಿಂತಿರುವಂತಹ ಕೆಲಸಗಳು ಮತ್ತೆ ಚೆನ್ನಾಗಿಗೊಳ್ತವೆ. ಉದ್ಯೋಗದಲ್ಲಿ ಇರುವವರಿಗೆ ಹಿರಿಯ ಮೆಚ್ಚುಗೆ ಸಿಗುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಕ್ರಮದ ಚರ್ಚೆಗಳು ನಡೆಯುತ್ತೆ. ಎರಡನೇ ರಾಶಿಯಾಗಿ ಸಿಂಹ ರಾಶಿ. ಸಿಂಹ ರಾಶಿಯವರ ಆತ್ಮವಿಶ್ವಾಸ ಈ ಸಮಯದಲ್ಲಿ ಹೆಚ್ಚಾಗ್ತದೆ. ಹಲವು ದಿನಗಳಿಂದ ಕಾಯ್ತಿರುವಂತಹ ಒಂದು ಅವಕಾಶ ನಿಮ್ಮಲ್ಲಿ ಉಟ್ಕೊಂಡು ಬರ್ತವೆ. ಉದ್ಯೋಗದಲ್ಲಿ ಒಂದು ಹೊಸ ಜವಾಬ್ದಾರಿ ಸಿಗ್ತದೆ. ಮೂರನೇ ರಾಶಿಯಾಗಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ವರಮಹಾಲಕ್ಷ್ಮಿ ಹಬ್ಬದ ನಂತರ ಧನಯೋಗ ಬಲವಾಗ್ತಾ ಇದೆ. ಹಳೆಯ ಬಾಕಿ ಹಣ ವಾಪಸ್ ಸಿಗ್ತಾ ಇದೆ. ಕುಟುಂಬದಲ್ಲಿ ಸಂತೋಷದ ಸುದ್ದಿಯನ್ನ ಕೇಳ್ತೀರಾ. ಹೊಸ ವ್ಯವಹಾರ, ಹೊಸ ಆದಾಯದ ಮೂಲ ದಾರಿಗಳು ತೆರೀತಾ ಇದೆ. 4ನೇ ರಾಶಿಯಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇದೆ. ಹಲವು ತಿಂಗಳುಗಳಿಂದ ವಿಳಂಬ ಆಗಿರುವಂತಹ ಕೆಲಸಗಳು ಪೂರ್ಣಗೊಳ್ತಾ ಇದೆ. ಉದ್ಯೋಗದ ವಿಚಾರದಲ್ಲಿ ಶುಭ ಸುದ್ದಿಯನ್ನು ಕೇಳ್ತಾ ಇದ್ದೀರಾ. ಆರ್ಥಿಕ ಸ್ಥಿತಿ ಕೂಡ ಸ್ವಲ್ಪ ನಿಧಾನವಾಗಿ ಸುಧಾರಿಸುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬದಂದು ಈ 4 ರಾಶಿಯವರು ಮಹಾಲಕ್ಷ್ಮಿ ದೇವಿಗೆ ತುಪ್ಪದ ದೀಪವನ್ನ ಹಚ್ಚಿ ಕಮಲದ ಹೂವು ಮತ್ತು ಕೆಂಪು ಹೂವನ್ನ ಅರ್ಪಿಸಿ ಓಂ ಮಹಾಲಕ್ಷ್ಮಿ ದೇವಿ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಈ ಕೆಳಗಂಡ ನಂಬರ್ಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನ ಭೇಟಿ ಮಾಡಿ. ಧನ್ಯವಾದಗಳು.